That's all because they're following the wrong mock test method. ನೀವು ಯಾವ category belong ಆಗ್ತೀರಾ ಅಂತ mock test decide ಮಾಡಿದ್ರೆ mock test ಅಲ್ಲಿ ಎರಡು experiment ಮಾಡಿ, first category experiment ಮಾಡಿ, second category experiment ಮಾಡಿ, and finally experiment ಮಾಡಿದ್ರೆ experiment ಆಗ್ತದೆ. So ಅದನ್ನ ಮಾಡಿ for the mock test ಎಲ್ಲ ತಪ್ಪು ಮಾಡಿದ್ರೆ ಅದನ್ನ ಮಾಡಿ. That's the wrong question. ಅಲ್ಲಿ ಬದುಕು ಹೋಗಲ್ಲ, ಅದನ್ನ use ಇಲ್ಲ. Daily mock test ಇನ್ನ so ನೀವು ಮಾತ್ರ ಮಾಡೋದಲ್ಲ, ನೀವು experiment ಮಾಡಿ ಹಾಯ್ KCT aspirant. ಸೊ ನೀವು ನಿಮ್ಮ ಸೀನಿಯರ್ಸ್ ಗಳನ್ನು ಹೇಳೋದು ಕೇಳಿರ್ಬೋದು, ಲೈಕ್ ಮಾಕ್ ಟೆಸ್ಟ್ ಅಲ್ಲಿ ಇಷ್ಟು ಮಾರ್ಕ್ ಬರ್ತಿತ್ತು ಬಟ್ ಫೈನಲ್ ಎಕ್ಸಾಮ್ ಅಲ್ಲಿ ಇಷ್ಟು ಕಮ್ಮಿ ಮಾರ್ಕ್ ಬಂದಿದೆ. ದಟ್ಸ್ ಆಲ್ ಬಿಕಾಸ್ ದೇ ವರ್ ಫಾಲೋಯಿಂಗ್ ಅ ರಾಂಗ್ ಮಾಕ್ ಟೆಸ್ಟ್ ಮೆಥಡ್. ಸೊ ಇವತ್ತಿನ ವಿಡಿಯೋದಲ್ಲಿ ಐ ವಿಲ್ ಬಿ ಶೇರಿಂಗ್ ಯು ದ ಬೆಸ್ಟ್ ಮಾಕ್ ಟೆಸ್ಟ್ ಮೆಥಡ್. ಅಂದ್ರೆ ನೀವು ಹೇಗೆ ಮಾಕ್ ಟೆಸ್ಟ್ ಕೊಡಬೇಕು, ಅದನ್ನ ಹೇಗೆ ಅನಲೈಸ್ ಮಾಡಬೇಕು, ಹೌ ಕ್ಯಾನ್ ಇಂಪ್ರೂವ್ ಯುವರ್ ಮಾರ್ಕ್ಸ್, ಅಂದ್ರೆ ಪ್ರೀವಿಯಸ್ ಮಾಕ್ ಟೆಸ್ಟ್ ಇಂದ ನೆಕ್ಸ್ಟ್ ಮಾಕ್ ಟೆಸ್ಟ್ ಹೇಗೆ ಇಂಪ್ರೂವ್ ಮಾಡಬಹುದು. ಬೈ ಆಲ್ ಕಂಬೈನಿಂಗ್ ದಿಸ್, ಹೌ ಕ್ಯಾನ್ ಯು ಸ್ಕೋರ್ ಗುಡ್ ಮಾರ್ಕ್ ಇನ್ KCT 2026. ಹಾಯ್, ನಾನು ನಿಮ್ಮ ಯಕ್ಷಿತ್, ಫಸ್ಟ್ ಇಂಜಿನಿಯರ್ ಸ್ಟೂಡೆಂಟ್ ಇನ್ BMSc ಬ್ಯಾಂಗ್ಳೂರ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಸೊ ಪಾಯಿಂಟ್ ನಂಬರ್ 1, ಆಲ್ವೇಸ್ ಕೀಪ್ ಯುವರ್ ರೂಮ್ ಐಸೋಲೇಟೆಡ್. ಅಂದ್ರೆ ನೀವು ಒಂದು ಎನ್ವೈರನ್ಮೆಂಟ್ ಅನ್ನು ಸೆಟ್ ಮಾಡ್ಬೇಕು. ಲೈಕ್ ಎಕ್ಸಾಮ್ ಎನ್ವೈರನ್ಮೆಂಟ್ ಇರಬೇಕು, ಸೈಲೆಂಟ್ ಇರಬೇಕು. ಫಾರ್ 1 hour ಯು ಶುಡ್ ಬಿ ಸ್ಟಿಲ್ ಫೋಕಸ್ಡ್. ಅಂದ್ರೆ ಯು ಕಾಂಟ್ ಗೆಟ್ ಡಿಸ್ಟ್ರಾಕ್ಟೆಡ್. ಲೈಕ್ ನೀವು ನೀರ್ ತಲೆಗೆ ಹೋಗೋದಾಗಿರ್ಬೋದು ಅಥವಾ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರೋದಾಗಿರ್ಬೋದು, ಅದೆಲ್ಲ ಎಕ್ಸಾಮ್ ಅಲ್ಲಿ ಆಗುದಿಲ್ಲ. ಸೊ ಯು ಟು ಸ್ಟಾರ್ಟ್ ಪ್ರಾಕ್ಟೀಸ್ ಫ್ರಮ್ ನೌ ಓನ್ಲಿ. ನಿಮ್ಮ ಪೇರೆಂಟ್ಸ್ ಹತ್ರ ಹೇಳಿ, ಲೈಕ್ ಫಾರ್ 1 hour ಐ ಆಮ್ ಗಿವಿಂಗ್ ಅ ಟೆಸ್ಟ್, ಡಿಸ್ಟರ್ಬ್ ಮಾಡಬೇಡಿ, ಅಲ್ಲ ಬರಬೇಡಿ, ಅಲ್ಲ ನೀರನ್ನು ಫಸ್ಟ್ ಗೆ ತಂದಿಡಿ, ಮೊಬೈಲ್ ಸೈಲೆಂಟ್ ಹಾಕಿಡಿ. ಯು ಶುಡ್ ಕ್ರಿಯೇಟ್ ಅ ಎನ್ವೈರನ್ಮೆಂಟ್ ಆಫ್ ಎಕ್ಸಾಮ್. ಯಾಕಂದ್ರೆ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಫುಲ್ ಚಿಲ್ ಆಗಿ ಎಕ್ಸಾಮ್ ಕೊಟ್ಟಿರ್ತಾರೆ. ಲೈಕ್ ದೇ ಓನ್ ಗೆಟಿಂಗ್ ದ ಸ್ಟ್ರೆಸ್, ಅಂದ್ರೆ ಎಕ್ಸಾಮ್ ಫೀಲ್ ಇರುದಿಲ್ಲ. ಎಕ್ಸಾಮ್ ಅಲ್ಲಿ ಎಂತಾಗ್ತದೆ ಅಂದ್ರೆ ಯು ನೋ ದಟ್ ಎಕ್ಸಾಮ್ ಅಲ್ಲಿ ಫುಲ್ ಸೈಲೆಂಟ್, ಫುಲ್ ಸ್ಟ್ರೆಸ್ ಇರ್ತದೆ. ಆಗ ಯು ಕಾಂಟ್ ಫೋಕಸ್ ಆನ್ ಯುವರ್ ಸಬ್ಜೆಕ್ಟ್. ಆಗ ನಿಮ್ಮ ಮಾರ್ಕ್ ಡೌನ್ ಆಗ್ತದೆ. ದಟ್ ವಿಲ್ ಬಿ ದ ಮೇನ್ ರೀಸನ್ ಆಫ್ ದ ಸ್ಟೂಡೆಂಟ್ಸ್ ಬಂದು ಹೇಳ್ತಾರಲ್ಲ, ನಾನು ಮಾಕ್ ಟೆಸ್ಟ್ ಅಲ್ಲಿ ಇಷ್ಟು ನಂಗೆ ಮಾರ್ಕ್ ಬರ್ತಿತ್ತು ಬಟ್ KCT ಅಲ್ಲಿ ತುಂಬಾ ಕಮ್ಮಿ ಮಾರ್ಕ್ ಬಂದಿದೆ ಅಂತ. ಸೊ ದಟ್ಸ್ ಒನ್ ಆಫ್ ದ ರೀಸನ್. ಸೊ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಎಕ್ಸಾಮ್ ಅಪ್ರೋಚ್. ಸೊ ಇದರಲ್ಲಿ ಎರಡು ಕ್ಯಾಟಗರಿ ಇದೆ. ಅಂದ್ರೆ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಗೆನೆ ಒಂದು ಕ್ವಶನ್ ಸಾಲ್ವ್ ಮಾಡಿದಾಗನೇ OMR ಫಿಲ್ ಮಾಡ್ಕೊಂಡು ಹೋಗ್ತಾರೆ. ಅಂಡ್ ದ ಸೆಕೆಂಡ್ ಟೈಪ್ ಈಸ್ ಅವ್ರು ಫಸ್ಟ್ ಫುಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾರೆ ಅಂಡ್ ದೆನ್ ದೇ ಸ್ಟಾರ್ಟ್ ಮಾರ್ಕಿಂಗ್ ದ OMR. ಸೊ ನಾನು ಐ ವಾಸ್ ದ ಗೈ ಹೂ ಡು ದ ಸೆಕೆಂಡ್ ಕ್ಯಾಟಗರಿ. ಅಂದ್ರೆ ವಾಟ್ ಐ ಯೂಸ್ ಟು ಡು ಇಸ್ ಫಾರ್ ದ 45 minutes ಐ ಯೂಸ್ ಟು ಕೀಪ್ ಸಾಲ್ವಿಂಗ್. ಅಂದ್ರೆ ನಂಗೆ ಯಾವ್ದು ಗೊತ್ತು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ತಿದ್ದೆ, ಪೇಪರ್ ಟಿಕ್ ಮಾಡ್ಕೊಂಡು ಹೋಗ್ತಿದ್ದೆ. ಲಾಸ್ಟ್ 15 minutes ಅಂತ ಯಾವಾಗ ಅನೌನ್ಸ್ ಮಾಡ್ತಾರೆ, ನಿಮ್ಮ ಹತ್ರ ವಾಚ್ ಇದ್ರೆ ನೋಡ್ತಿರಲ್ಲ 15 minutes ಅಂತ, ಆಗ ನೀವು OMR ಅನ್ನು ಫಿಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಯು ಕ್ಯಾನ್ ಫಿಲ್. ನೀವೀಗ ಎಲ್ಲ ಕ್ವಶನ್ ಮಾಡಿರೋದಿಲ್ಲ ಫಸ್ಟ್ ಇದರಲ್ಲಿ, ಏನಂತ ಹೇಳ್ತೇವೆ ಫಸ್ಟ್ ಗೋ ಅಲ್ಲಿ. ಆಗ ಏನ್ ಮಾಡಿ ಅಂದ್ರೆ ಫಸ್ಟ್ ಗೋ ಆದ ಮೇಲೆ ಲೈಕ್ ಇನ್ನೂ ಸಹ ನಿಮ್ಮ ಟೈಮ್ ಇದ್ರೆ, ಅಂದ್ರೆ ಲಾಸ್ಟ್ 15 minutes ಬಿಟ್ಟು ಇನ್ನೂ ಸಹ ಟೈಮ್ ಇದ್ರೆ, ಯಾವ್ದೆಲ್ಲ ಬಿಡ್ಲಿಲ್ಲ ಯಾವ್ದೆಲ್ಲ ಮಾಡ್ಲಿಲ್ಲ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅಂದ್ರೆ ನೀವು ಫಸ್ಟ್ ಗೋ ಅಲ್ಲಿ ಬಿಟ್ಟಿರ್ತೀರಲ್ಲ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅದೆಲ್ಲ ಆದ್ಮೇಲೆ ಲಾಸ್ಟ್ 15 minutes ಅಂತ ಹೇಳಿದ ಸ್ಟಾರ್ಟ್ ಫಿಲ್ಲಿಂಗ್ ಯುವರ್ OMR. ಅಂದ್ರೆ OMR ಫಿಲ್ ಮಾಡ್ಲಿ. ಲೈಕ್ ಯು ವಿಲ್ ಟೇಕ್ 10 minutes. ಮತ್ತೆ ನಿಮ್ಮ ಹತ್ರ 5 minutes ಇರ್ತದೆ. 5 minutes ಅಲ್ಲಿ ಸ್ಟಾರ್ಟ್ ಪುಟಿಂಗ್ ತುಕ್ಕ. ಅಂದ್ರೆ ನಿಮ್ಗೆ ಗೊತ್ತಿದ್ರೆ ಸಾಲ್ವ್ ಮಾಡಿ, ಇಲ್ಲದೆ ತುಕ್ಕ ಹಾಕೊಂಡು ಫಿಲ್ ಮಾಡಿ ಬಿಡಿ ಆ ಬಬಲ್ ಅನ್ನು. ಸೊ ದ ಪೀಪಲ್ ಹೂ ಯೂಸ್ ಟು ಡೂ ದ ಫಸ್ಟ್ ಕ್ಯಾಟಗರಿ ಥಿಂಗ್, ಅದು ಸಹ ಒಂದು ಒಳ್ಳೆ ಮೆಥಡ್. ಬಟ್ ಐ ಯೂಸ್ ಟು ಫೀಲ್ ದಟ್ ಮೋರ್ ಟೈಮ್ ಕನ್ಸ್ಯೂಮಿಂಗ್. ಯಾಕಂದ್ರೆ ಒಂದು ಕ್ವಶನ್ ಸಾಲ್ವ್ ಮಾಡಿ ಮತ್ತೆ OMR ಮಾಡಿ ಲೈಕ್ ನಿಮ್ಮ ರಿದಮ್ ಅನ್ನು ಬ್ರೇಕ್ ಮಾಡ್ತಿತ್ತು. ನನ್ನ ರಿದಮ್ ಅನ್ನು ಬ್ರೇಕ್ ಮಾಡ್ತಿತ್ತು. ದಟ್ ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಿ ಅಂತ ಇದನ್ನು ಮಾಕ್ ಟೆಸ್ಟ್ ಡಿಸೈಡ್ ಮಾಡ್ತದೆ. ಯಾಕಂದ್ರೆ ನೀವು ಮಾಕ್ ಟೆಸ್ಟ್ ಅಲ್ಲಿ ಎರಡು ಅನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿ. ಲೈಕ್ ಫಸ್ಟ್ ಕ್ಯಾಟಗರಿ ಎಕ್ಸ್ಪೆರಿಮೆಂಟ್ ಮಾಡಿ, ಸೆಕೆಂಡ್ ಕ್ಯಾಟಗರಿ ಎಕ್ಸ್ಪೆರಿಮೆಂಟ್ ಮಾಡಿ. ನಿಮಗೆ ಯಾವ್ದು ತುಂಬಾ ಸೂಟೇಬಲ್ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಯು ನೋ ದಟ್ ಮಾಕ್ ಟೆಸ್ಟ್ ಇಸ್ ಅ ಟ್ರೈನಿಂಗ್ ಗ್ರೌಂಡ್. ಅಂದ್ರೆ ನಿಮ್ಗೆ ಫೈನಲ್ ಯುದ್ಧದಲ್ಲಿ ಏನ್ ಮಾಡ್ಬೇಕಂತ ಅದನ್ನೆಲ್ಲ ನೀವು ಇಲ್ಲಿ ಟ್ರೈನ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಹೋಗ್ಬೇಕು. ಯು ಕಾನ್ ಡೂ ಎಕ್ಸ್ಪೆರಿಮೆಂಟ್ ಇನ್ ಫೈನಲ್ ಬ್ಯಾಟಲ್. ಹಾಗೇನೆ ನೀವು ಎಂತೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅದನ್ನ ಇಲ್ಲಿ ಮಾಕ್ ಟೆಸ್ಟ್ ಅಲ್ಲಿ ಮಾಡಿ. ಯಾಕಂದ್ರೆ ಫೈನಲ್ ಅಲ್ಲಿ ಹೋಗಿ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಲೈಫ್ ಒಟ್ಟಿಗೆ ಎಕ್ಸ್ಪೆರಿಮೆಂಟ್ ಆಗ್ತದೆ. ಸೊ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದಾಗಿತ್ತು ಮಾಕ್, ಅಂದ್ರೆ ಮಾಕ್ ಟೆಸ್ಟ್ ನ ಹೇಗೆ ಅಪ್ರೋಚ್ ಮಾಡ್ಬೇಕು. ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಅದನ್ನ ಹೇಗೆ ಅನಲೈಸ್ ಮಾಡಿ ನಿಮ್ಮ ಮಾರ್ಕ್ಸ್ ಅನ್ನು ಇಂಪ್ರೂವ್ ಮಾಡ್ಬೇಕಂತ. ಇದರ ಬಗ್ಗೆ ಡೀಟೇಲ್ ವಿಡಿಯೋ ನಾನು ಇಲ್ಲಿ ಮಾಡಿದ್ದೇನೆ. ಇದನ್ನು ಹೋಗಿ ನೀವು ನೋಡಬಹುದು, ಡೀಟೇಲ್ ಟೆಸ್ಟ್ ಅನಲೈಸ್ ಹೇಗೆ ಮಾಡುದು ಅಂತ. ಇಲ್ಲಿ ನಾನು ಶಾರ್ಟ್ ಆಗಿ ಹೇಳ್ತೇನೆ. ಸೊ ನೀವು ಒಂದು ಬುಕ್ ಅನ್ನು ಮೇಂಟೈನ್ ಮಾಡಬೇಕು. ಅದ್ರಲ್ಲಿ ನಿಮಗೆ ಟೆಸ್ಟ್ ಆಯ್ತು, ಇವತ್ತು ಟೆಸ್ಟ್ ಆಯ್ತು, ಯು ಸ್ಕೋರ್ಡ್ XX ಮಾರ್ಕ್ಸ್. ಸೊ ಅದನ್ನ ಬುಕ್ ಅಲ್ಲಿ ಬರೆದು ನೀವು ಎಂತೆಲ್ಲ ತಪ್ಪು ಮಾಡಿದೀರಿ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಬೇಕು. ನೋಟ್ ಡೌನ್ ಮಾಡಿ ಯಾಕೆ ತಪ್ಪಾಯ್ತು, ವಾಟ್ ವಾಸ್ ದ ಮೇನ್ ರೀಸನ್, ನೀವು ಎಂತ ಅನ್ಕೊಂಡ್ರಿ, ಲೈಕ್ ವಾಟ್ ವಾಸ್ ದ ರೀಸನ್ ಫಾರ್ ದ ರಾಂಗ್ ಫ್ರಮ್ ಯುವರ್ ಸೈಡ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರೈಟ್ ಲೈನ್ ಇದಿತ್ತು, ಅದ್ರಲ್ಲಿ ನಿಮ್ಗೆ ಫಾರ್ಮುಲಾ ಮರ್ತೋಯ್ತು, ದಟ್ ವಾಸ್ ದ ರೀಸನ್ ಫಾರ್ ದ ರಾಂಗ್ ಆಫ್ ದ ಕ್ವಶನ್. ಸೊ ಅದನ್ನ ಬರ್ದು ಹಾಗೇನೆಲ್ಲವನ್ನು ಅನಲೈಸ್ ಮಾಡಿ ನೆಕ್ಸ್ಟ್ ಟೆಸ್ಟ್ ಗೆ ಹೋಗೋ ಮುಂಚೆ ಅದನ್ನ ರೀಡ್ ಮಾಡ್ಬೇಕು. ಖಾಲಿ ಬರ್ದಿಟ್ಟು ಹೋಗುದಲ್ಲ, ಅದರಿಂದ ಎಂತ ಯೂಸ್ ಇಲ್ಲ. ನೆಕ್ಸ್ಟ್ ಟೆಸ್ಟ್ ಗೆ ಹೋಗುವ ಅದನ್ನು ರಿವೈಸ್ ಮಾಡಿ ಅದ್ರಲ್ಲಿ ಏನೇನು ತಪ್ಪಾಗಿದೆ ಈ ಟೆಸ್ಟ್ ಅದು ಮಾಡಬಾರ್ದು, ಅದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಟೆಸ್ಟ್ ಗೆ. ಸೊ ಇದಾಗಿತ್ತು ಟೆಸ್ಟ್ ಅನಾಲಿಸಿಸ್. ಇದನ್ನ ನೀವು ಕರೆಕ್ಟ್ ಆಗಿ ಯಾವ ವಿಡಿಯೋದಲ್ಲಿ ಹೋಗಿ ನೋಡಿ. ಅದನ್ನ ಡೀಟೇಲ್ ಆಗಿ ಹೇಗೆ ಬುಕ್ ಮಾಡಬೇಕು, ಹೇಗೆ ಮೇಂಟೈನ್ ಎಲ್ಲ ಹೇಳಿ ಕೊಟ್ಟಿದ್ದೇನೆ. ಇದನ್ನೆಲ್ಲ ನೀವು ಫಾಲೋ ಮಾಡಿ ಯು ಕ್ಯಾನ್ ಇಂಪ್ರೂವ್ ಯುವರ್ ಟೆಸ್ಟ್. ಅಂದ್ರೆ ನೀವು ಡೈಲಿ ಮಾಕ್ ಟೆಸ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆಲ್ವೇಸ್ ಗಿವ್ ಯು ಮಾಕ್ ಟೆಸ್ಟ್ ಇನ್ ಎಕ್ಸಾಮ್ ಟೈಮ್. ಅಂದ್ರೆ ನೀವು ಐ ಥಿಂಕ್ ಯುವರ್ ಎಕ್ಸಾಮ್ ಇಸ್ ಫ್ರಮ್ 9 to 11 ಆರ್ 10 to 11 ಮತ್ತೊಂದು ಆಫ್ಟರ್ನೂನ್ ಇರ್ತದೆ. ಸೊ ನೀವು ಇನ್ನು ಆಫ್ಟರ್ನೂನ್ ಮಲಗುದಲ್ಲ. ಲೈಕ್ ನೀವು ಈಗ ಮಲಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಎಕ್ಸಾಮ್ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆಫ್ಟರ್ನೂನ್ ಮಲಗಲಿಕ್ಕೆ ಆಫ್ಟರ್ನೂನ್ ಟೆಸ್ಟ್ ಕೊಡಿ. ಲೈಕ್ ಆಲ್ವೇಸ್ ಗಿವ್ ಯುವರ್ ಮಾಕ್ ಟೆಸ್ಟ್ ಇನ್ ದ ಎಕ್ಸಾಮ್ ಟೈಮ್. ಅದೇ ಹೇಳಿದಾಗ KCT ಎಕ್ಸಾಮ್ ಯಾವ ಟೈಮ್ ಇರ್ತದೆ ಆ ಟೈಮಲ್ಲಿ ಮನೆಯಲ್ಲಿ ಕೊಡಿ, ಅಲ್ಲ ಕಾಲೇಜಲ್ಲಿ ಇದ್ರೆ ಕಾಲೇಜಲ್ಲಿ ಕೊಡಿ. ಡೋಂಟ್ ಗಿವ್ ಇನ್ ಅದರ್ ಬೇರೆ ಟೈಮಲ್ಲಿ ಕೊಡ್ಲಿಕ್ಕೆ ಹೋಗ್ಬೇಡಿ ಮಾಕ್ ಟೆಸ್ಟ್ ಎಲ್ಲ. ಯಾಕಂದ್ರೆ ನಿಮ್ಮ ಬ್ರೈನ್ ಯಾವಾಗ ನೀವು ಮಾಕ್ ಟೆಸ್ಟ್ ಕೊಡ್ತೀರಿ ಆ ಟೈಮ್ಗೆ ಫುಲ್ ಫೋಕಸ್ ಆಗಿ ಸೆಟ್ ಆಗಿರ್ತದೆ. ಮೈನ್ಲಿ ಡಿಪೆಂಡ್ಸ್ ನೀವು ಆ ಟೈಮಲ್ಲಿ ಫೋಕಸ್ ಮಾಡಬೇಕು. ನೀವು ಮೊಬೈಲ್ ಎಲ್ಲ ನೋಡಬಾರ್ದು, ನೋಟಿಫಿಕೇಶನ್ ಎಲ್ಲ ಬರಬಾರ್ದು, ಡಿಸ್ಟ್ರಾಕ್ಟ್ ಆಗಬಾರ್ದು. ಲೈಕ್ 1 hour ಸಿಟ್ಟಿಂಗ್ ಪ್ರಾಕ್ಟೀಸ್ ಮಾಡಿ. ಇಟ್ಸ್ ನಾಟ್ ಅ ಬಿಗ್ ಡೀಲ್. ಯಾಕಂದ್ರೆ JEE ಯು ಶುಡ್ ಸಿಟ್ ಫಾರ್ 3 hours. ಅದು ನಿಮಗೆ ಪ್ರಾಕ್ಟೀಸ್ ಆಗಿರ್ತದೆ. ಸೊ 1 hour ಇಸ್ ನಾಟ್ ಅ ಬಿಗ್ ಡೀಲ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮಾಕ್ ಟೆಸ್ಟ್ ನಲ್ಲಿ ಹೇಗೆ ನೀವು ಮಾರ್ಕ್ ಇಂಪ್ರೂವ್ ಮಾಡಬಹುದು ಇನ್ನು KCT ಎಕ್ಸಾಮ್ ಅಂತ. ಸೊ ಮುಂದಿನ ವಿಡಿಯೋ ಯಾವ್ದ್ರ ಬಗ್ಗೆ ಬೇಕಂತ ಕಮೆಂಟ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬೈ.